ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಾನು ಸ್ವಲ್ಪ ಅಂಡರ್ಗ್ರೌಂಡ್ ಹೋಗಿದ್ದಂಥ ಸಮಯದಲ್ಲಿ ಏನೇನೋ ಆಗಿದೆ. ಅದೇ ಅಂಡರ್-19 ಸ್ಕ್ವಾಡು ಕೂಡ ಅನೌನ್ಸ್ ಆಗಿದೆ, ಮತ್ತು ಇನ್ನೂ ಒಂದು ಸ್ಕ್ವಾಡು ಕೂಡ ಅನೌನ್ಸ್ ಆಗಿದೆ. ಅಂಡರ್-19 ವಿಚಾರಕ್ಕೆ ಅಂತ ಬಂದಾಗ ದಾಖಲೆ ರೆಕಾರ್ಡ್ ಬೇರೆ ಕ್ರಿಯೇಟ್ ಮಾಡಿದರೆ ನಮ್ಮ ವೈಭವ್ ಸೂರ್ಯವಂಶಿ ಅವರು. ಹೊಸ ಅನೌನ್ಸ್ಮೆಂಟ್ ಬೇರೆ ಬಂತು. ಏಕೆ ಅಂತಂದರೆ ಇಂಜುರಿ ಆಗಿರೋ ಕಾರಣದಿಂದ ವೈಭವ್ ಸೂರ್ಯವಂಶಿ ಅವ್ರನ್ನ ಇಂಡಿಯನ್ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಲಾಗಿದೆ. ಇನ್ನೇನು ಗುರು, ಇದಕ್ಕಿಂತ ಒಳ್ಳೆಯ ಪ್ಲೇಯರ್ ಬೇಕಾ ಗುರು? ಸ್ಟಾರ್ಟಿಂಗ್ ಲೆವೆಲಲ್ಲಿ ಪಕ್ಕಾ ಫಿಟ್ ಆಗುವಂಥ ಪ್ಲೇಯರು. ಇನ್ಫ್ಯಾಕ್ಟ್ ಇಲ್ಲಿ ಮಾತ್ರ ಅಂತಲ್ಲ, IPL ಸ್ಟಾರ್ಟಿಂಗ್ ಲೆವೆಲಲ್ಲಿ ಪಕ್ಕಾ ಫಿಟ್ ಆಗುವಂಥ ಪ್ಲೇಯರು. ಅಂಡರ್-19 ಸ್ಟ್ಯಾಂಡರ್ಡ್ಸ್ಗೆ ಇವರು ಒಂಥರ ಜಾಸ್ತಿನೇ ಆಗುವಂಥ ಪ್ಲೇಯರು. 14 ವರ್ಷದ ಹುಡುಗ ಇಂಡಿಯನ್ ಟೀಮ್ನಲ್ಲಿ ಲೀಡ್ ಮಾಡ್ತಾರೆ ಅಂತಂದರೆ ನಂಬುವಂಥ ಮಾತಾಗುರು ಇದು. ಹೌದು, ನಂಬುವಂಥ ಮಾತನ್ನೇ ನಂಬಲೇಬೇಕು. ರೆಕಾರ್ಡ್ ಬರ್ತಿರೋದು. ಯಂಗೆಸ್ಟ್ ಎವರ್ ಇಂಡಿಯನ್ ಕ್ಯಾಪ್ಟನ್ ಯಾರು ಅಂತನ್ನೋದು ವೈಭವ್ ಸೂರ್ಯವಂಶಿ. 14 ವರ್ಷದ ಪ್ಲೇಯರು. 2011 ಬಾರ್ನು ಅಂತಂದರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಲ್ಲ MSG ಅವರ ಕ್ಯಾಪ್ಟನ್ಸಿಲಿ. ಆವಾಗ ಅವರು ಹುಟ್ಟಿರುವಂಥದ್ದು. ಇವಾಗ ಆಲ್ರೆಡಿ ಇಂಡಿಯನ್ ಟೀಮ್ನಲ್ಲಿ ಲೀಡ್ ಮಾಡೋ ಥರ ಆಗಿದೆ. ಹೌದು, ಬಂತು ಅನೌನ್ಸ್ಮೆಂಟು. ಅಂಡರ್-19 ವರ್ಲ್ಡ್ ಕಪ್ಪಿಗೆ ಸ್ಕ್ವಾಡ್ನ ಅನೌನ್ಸ್ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅಂಡರ್-19 ವರ್ಲ್ಡ್ ಕಪ್ಪಿಗೆ ಅಲ್ಲ ಇವರು ಕ್ಯಾಪ್ಟನ್ ಆಗಿರುವಂಥದ್ದು. ಅಂಡರ್-19 ವರ್ಲ್ಡ್ ಕಪ್ಪಿಗೆ ಆಯುಷ್ ಮಾತ್ರ ಇವರು ಕ್ಯಾಪ್ಟನ್ ಆಗಿದ್ದಾರೆ. ಗೊತ್ತಲ್ಲಪ್ಪ, CSK ಪ್ಲೇಯರು, CSK ರಿಟೈನ್ ಕೂಡ ಮಾಡ್ಕೊಂಡಿದ್ದಾರೆ ಆಯುಷ್ ಮಾತ್ರನ. ಸೊ ಇವ್ರು ಕ್ಯಾಪ್ಟನ್ಸಿ ನಿಭಾಯಿಸೋರು. ವೈಸ್ ಕ್ಯಾಪ್ಟನ್ ಆಗಿರೋದು ಯಾರು? ನಮ್ಮ RCB ಪ್ಲೇಯರು. ನಮ್ಮ RCB ಅಂಡರ್-19 ಪ್ಲೇಯರು ವಿಹಾನ್ ಮಲ್ಹೋತ್ರಾ ಆಲ್ರೌಂಡರು ಇಲ್ಲಿ ವೈಸ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ನೋಡಿ, CSKಗೆ ಕ್ಯಾಪ್ಟನ್ಸಿ ಹೋಯಿತು ಅಂದರೆ RCBಗೆ ವೈಸ್ ಕ್ಯಾಪ್ಟನ್ಸಿ ಸಿಕ್ಕಿದೆ. ಇಲ್ಲಿ ಸುಮ್ಮನೆ ಹೇಳ್ತಾ ಇರೋದು ಗುರು, ಎಲ್ಲ ಇಂಡಿಯನ್ ಪ್ಲೇಯರ್ಸ್ನೇ. ಸೊ ಇಲ್ಲಿ ಈ ಇಬ್ಬರು ಪ್ಲೇಯರ್ಸ್ಗಳಿಗೆ ಇಂಜುರಿ ಆಗಿದೆ ಅಂತೆ, ಬ್ರೆಸ್ಟ್ ಇಂಜುರಿ ಆಗಿದೆ ಅಂತೆ ಆಯುಷ್ ಮಾತ್ರೆಗೆ. ಸೊ ಇದೊಂದು ಕನ್ಸರ್ನ್ ಆಗ್ಬೋದು. ಗೊತ್ತಿಲ್ಲ, ಆಬ್ಸೆಂಟ್ ಆಗ್ತಾರೋ ಅಥವಾ ಇರ್ತಾರೋ ಅಂತ. ಪ್ರಾಬ್ಲಿ ಇರೋವಂಥ ಸಾಧ್ಯತೆಯೇ ಇರುತ್ತೆ. ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇವ್ರಿಗೆ ಸೂರ್ಯವಂಶಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಅನ್ನೋ ಥರ ಕಾಣಿಸ್ತೈತೆ. ಆ್ಯಂಡ್ ವಿಹಾನ್ ಮಲ್ಹೋತ್ರಾಗೂ ಕೂಡ ಲೈಟಾಗಿ ಬ್ರೆಸ್ಟ್ ಇಂಜುರಿ ಆಗಿದೆ ಅಂತೆ. ಇಬ್ಬರಿಗೂ ಕೂಡ ಬ್ರೆಸ್ಟ್ ಇಂಜುರಿನೇ ಆಗಿದೆ ಅಂತೆ. ಸೊ ಅದರಿಂದ ಈ ಇಬ್ಬರು ಪ್ಲೇಯರ್ಸ್ಗಳು ಸೌತ್ ಆಫ್ರಿಕಾ ಸೀರೀಸ್ ಎಗೇನ್ಸ್ಟ್, ಅಂದರೆ ಸೌತ್ ಆಫ್ರಿಕಾ ಎಗೇನ್ಸ್ಟ್ ಆಡ್ತಾ ಇದೆ ಇಂಡಿಯಾ. ಜನವರಿ 3ನೇ ತಾರೀಕು ಇಂದ 3 ಮ್ಯಾಚ್ ಇದೆ. ಸೊ 3 ಮ್ಯಾಚ್ನ ಸೀರೀಸ್ ಇದೆ. ಈ 3 ಮ್ಯಾಚ್ನ ಸೀರೀಸಿಗೆ ವೈಭವ್ ಸೂರ್ಯವಂಶಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಇಲ್ಲಿ ವೈಸ್ ಕ್ಯಾಪ್ಟನ್ನು ಇಲ್ಲ, ಜೊತೆಗೆ ಕ್ಯಾಪ್ಟನ್ನು ಕೂಡ ಅವೈಲೇಬಲ್ ಇಲ್ಲ ಇಂಜುರಿ ಕಾರಣದಿಂದ. ಆದ್ದರಿಂದ ಹೊಸದಾಗಿ ವೈಭವ್ ಸೂರ್ಯವಂಶಿನ ಅಪಾಯಿಂಟ್ ಮಾಡಿಬಿಟ್ಟಿದ್ದಾರೆ ಈ ಸೀರೀಸಿಗೆ. ವರ್ಲ್ಡ್ ಕಪ್ಪಿಗಲ್ಲ, ಸೀರೀಸಿಗೆ ಮಾತ್ರ ಇವರು ಕ್ಯಾಪ್ಟನು. ಇನ್ ಕೇಸ್ ಏನಾದರೂ ವರ್ಸ್ಟ್ ಕೇಸ್ ಸಿನಾರಿಯೋ ಆಡೋಕ್ಕಾಗಿಲ್ಲ ಅಂತ ಅಂದಾಗ ಈ ಸೀರೀಸಲ್ಲಿ ಏನಾದ್ರು ಗೆಲ್ಸ್ಬಿಟ್ರು ಅಂದರೆ 3 ಮ್ಯಾಚಿಗೆ ಗೆಲ್ಸ್ಬಿಟ್ರು ಅಂದರೆ ಕ್ಯಾಪ್ಟನ್ಸಿನೋ ಕೊಟ್ಬಿಡ್ಬೋದೇನೋ, ಅಥವಾ ವೈಸ್ ಕ್ಯಾಪ್ಟನ್ಸಿನೇ ಕೊಟ್ಬಿಡ್ಬೋದೇನೋ. ಅಂಡರ್-19 T20 ವರ್ಲ್ಡ್ ಕಪ್ಪಲ್ಲಿ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಬಟ್ ಮೋಸ್ಟ್ ಪ್ರಾಬಬ್ಲಿ ಇವ್ರು ಆಡುವಂಥ ಸಾಧ್ಯತೆನೇ ಇರುತ್ತೆ ಆಯುಷ್ ಮಾತ್ರ ಜೊತೆಗೆ ನಮ್ಮ RCB ಪ್ಲೇಯರು ವಿಹಾನ್ ಮಲ್ಹೋತ್ರಾ ಅವರು. ಬಟ್ ಆದರೂ 14 ವರ್ಷಕ್ಕೇನೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತಂದರೆ, ಇಂಡಿಯನ್ ಟೀಮ್ನ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತಂದರೆ ಎಷ್ಟೋ ಜನಕ್ಕೆ 18 ವರ್ಷ ಆದ್ರೂ ಕೂಡ ಸಿಕ್ಕಿರೋದಿಲ್ಲ. ಅಂದರೆ ಅಂಡರ್-19 ಸ್ಟ್ಯಾಂಡರ್ಡ್ಸಲ್ಲಿ ಆಡೋವಂಥವ್ರಿಗೆ 18 ವರ್ಷ ಆದರೂ ಕೂಡ ಸಿಕ್ಕಿರೋದಿಲ್ಲ. ಸಿಕ್ಕಾಪಟ್ಟೆ ಕಷ್ಟ. ಬಟ್ 14ನೇ ವರ್ಷಕ್ಕೇ ಕ್ಯಾಪ್ಟನ್ಸಿ ಸಿಗುತ್ತೆ ಅಂತಂದರೆ, ಅವರ ಸೀನಿಯರ್ಸ್ಗಳನ್ನೆಲ್ಲ ಲೀಡ್ ಮಾಡೋವಂಥ ಅಪರ್ಚುನಿಟಿ ಆ ಏಜಲ್ಲೇ ಸಿಗುತ್ತೆ ಅಂತಂದರೆ ಖಂಡಿತ BCCI ಅವರಲ್ಲಿ ಏನೋ ಒಂದು ನೋಡಿದೆ. ಅವ್ರು ಮಾತ್ರ ಅಂತಲ್ಲ, ಇಡೀ ಜಗತ್ತೇ ನೋಡ್ಬಿಟ್ಟಿದೆ ವೈಭವ್ ಸೂರ್ಯವಂಶಿ ಏನು ಅಂತ. ಈ ಮಟ್ಟಿಗೆ ಹೆಸರು 14 ವರ್ಷದ ಸ್ಟ್ಯಾಂಡರ್ಡ್ಸಲ್ಲೇ ಖಂಡಿತ ಸಚಿನ್ ತೆಂಡೂಲ್ಕರ್ ಕೂಡ ಈ ರೇಂಜಿಗೆ ಮಾಡಿರಲಿಲ್ಲ ಆ ಒಂದು ಏಜಲ್ಲಿ. ಸೊ ಅಷ್ಟು ಪಾಪ್ಯುಲರ್ ಆಗೋಗ್ಬಿಟ್ಟಿದ್ದಾರೆ. ಅದೇ ಥರ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ. ವಿಜಯ್ ಹಜಾರೆ ಟ್ರೋಫಿ ತೊಗೊಳ್ಳಿ, ಜೊತೆಗೆ ಏಷ್ಯಾ ಕಪ್ ತೊಗೊಳ್ಳಿ, ಎಲ್ಲದನ್ನು ಕೂಡ ಹಾವಳಿ ಕೊಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ IPL ಅಲ್ಲೇ ತೊಗೊಳ್ಳಿ, ಅಲ್ಲೂ ಕೂಡ ಸೆಂಚುರಿ ಹೊಡೆದಿರುವಂಥ ಪ್ಲೇಯರ್. 14 ವರ್ಷಕ್ಕೆ ಸೆಂಚುರಿ ಹೊಡೆದಿರುವಂಥ ಪ್ಲೇಯರ್. ಇನ್ನು ಕೇಳಬೇಕಾ? ಈ 2011 ಬಾರ್ನ್ ಪ್ಲೇಯರು ಇವಾಗ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ ಅಂತಂದರೆ ನಂಬಲೇಬೇಕು. ಆ್ಯಂಡ್ ಇದು ಒಂದು ಹೊಸ ದಾಖಲೆ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಲೇ. ನೋಡೋಣ ಸೌತ್ ಆಫ್ರಿಕಾ ಅಗೇನ್ಸ್ಟು ಆ ಸೀರೀಸ್ 3 ಮ್ಯಾಚ್ ಸೀರೀಸಲ್ಲಿ ಇವ್ರು ಯಾವ ಥರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ. ಅಲ್ಲಾಗರು ಅಂಡರ್-19 ಸ್ಟ್ಯಾಂಡರ್ಡ್ಸಲ್ಲೇ ಈ ಥರ ಅಪ್ರೂವ್ ಮಾಡ್ಕೊಂತವ್ರೆ ಅಂತಂದರೆ ಇನ್ನು ಇವ್ರು ಅಂಡರ್-19 ಎಷ್ಟು ವರ್ಷ ಆಡ್ಬೋದು ಗುರು? ಇನ್ನು ಎಷ್ಟು ವರ್ಲ್ಡ್ ಕಪ್ಸ್ ಆಡ್ಬೋದು? ಅಂಡರ್-19 ಲೆವೆಲಲ್ಲೇ ಎಷ್ಟು ವರ್ಲ್ಡ್ ಕಪ್ಸ್ ಆಡ್ಬೋದು ಗುರು? ಅಂಡರ್-19 ಲೆವೆಲ್ಸ್ಗಿಂತ ಅವ್ರು ಮೇಲ್ಗಡೆ ಬರುವಂಥ ಸಾಧ್ಯತೆಯೇ ಇದೆ. ಇನ್ನು ಅಂಡರ್-19 ಬಿಟ್ಬಿಟ್ಟು ಈ ಮೈನ್ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರೆ ಸೂರ್ಯವಂಶಿ ಅಂತೂ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ. ಹೋಗ್ತಾ ಚಿಕ್ಕ ಹುಡುಗ ಸಿಕ್ಕಾಪಟ್ಟೆ ಹೆಸರು ಮಾಡ್ತಿರೋದು ಒಂಥರ ಭಯನೂ ಕೂಡ ಆಗುತ್ತೆ. ಏನು ಗುರು, ಅರ್ಲಿ ಸಕ್ಸಸ್ ಸಿಗೋದು ಒಂದೊಂದು ಟೈಮು ಒಂಥರ ಏನು ಹೇಳ್ತಾರೆ, ಅದಕ್ಕೆ ಸಿಗಬಾರ್ದು ಅಂತ ಅನ್ಸುತ್ತೆ. ಬಟ್ ಆದರೂ ಸಿಕ್ಕಿದೆ ಅವ್ರಿಗೆ. ಅರ್ಲಿ ಸಕ್ಸಸ್ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅದನ್ನು ಮೈಂಟೈನ್ ಮಾಡ್ಕೊಳ್ಬೇಕು. ನೋಡಿ ಪೃಥ್ವಿ ಶಾ ಹೆಂಗಾದ್ರು ಅಂತ. ಸೊ ಆ ಥರ ಆಗಬಾರ್ದು. ಇವರ ಗ್ರಾಫ್ ಹೆಂಗಿದ್ರು ಕೂಡ ಹಿಂಗಿರಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್.